ಮಳೆಗೆ ಉತ್ತರ ಕನ್ನಡದಲ್ಲಿ ಸರಣಿ ಗುಡ್ಡ ಕುಸಿತಗಳು ಉಂಟಾಗ್ತಾ ಇದೆ. ಗುಡ್ಡ ಕುಸಿತದ ಬೆನ್ನಲ್ಲೇ ಮತ್ತೊಂದು ಆತಂಕ ಎದುರಾಗ್ತಾ ಇದೆ. ಗುಡ್ಡ ಕುಸಿತದ ಜಾಗದಲ್ಲೇ ಮತ್ತೆ ಕುಸಿತದ ಭೀತಿ ಶುರುವಾಗಿದೆ. ಇವತ್ತು ಬೆಳಗ್ಗೆ ಅಲ್ಪ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ. ಜಿಯೋಲಾಜಿಕಲ್ ತಜ್ಞರಿಂದ ಪರಿಶೀಲನೆ ಕೂಡ ನಡೆಸಲಾಗಿದೆ. ತಜ್ಞರ ವರದಿ ಕೊಡುವವರೆಗೂ ಕೂಡ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ಶಾಸಕ ಸತೀಶ್ ಸೈಲ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲೀಗ್ ನಾಗೇಂದ್ರ ಬಾಬು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿದೆ. ನಾನೀಗ ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಂತಹ ಜಾಗದಲ್ಲಿದ್ದೀನಿ. ಈ ಒಂದು ಜಾಗದಲ್ಲಿ ನಾವು ಗಮನಿಸಬಹುದು, ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ನಮ್ಮ ಕ್ಯಾಮ್ರಾಮನ್ಗೆ ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ತಿಳಿಸ್ತೀನಿ. ನಾವೀಗ ಏನು ಗಮನಿಸ್ತಾ ಇದ್ದೀವಿ, ಆ ಒಂದು ಗುಡ್ಡದ ಮಧ್ಯಭಾಗದಲ್ಲಿ ಕಿರಿದಾಗಿ ಮತ್ತೊಮ್ಮೆ ಗುಡ್ಡ ಕುಸಿತಿರುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವಂಥ ಆತಂಕ ಶುರುವಾಗಿದ್ದು, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ನೋಡಿ, ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಅಲ್ಲಿ ಆ ಒಂದು ಗುಡ್ಡ ನಾವು ಗಮನಿಸ್ತಾ ಇದ್ವಿ, ಆ ಗುಡ್ಡ ಮತ್ತೊಮ್ಮೆ ಕುಸಿಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾರಣ ಅಲ್ಲಿ ನೀರು ಕೂಡ ಸೋರ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಮತ್ತೊಮ್ಮೆ ಈ ಒಂದು ಗುಡ್ಡ ಕುಸಿಯುವಂಥ ಆತಂಕ ಎದುರಾಗಿದ್ದು, ಈ ಒಂದು ಗುಡ್ಡ ಕುಸಿಯುವಂಥ ಜಾಗದ ಪಕ್ಕದಲ್ಲಿ ಗಂಗಾವಳಿ ನದಿ ಇದೆ. ಗಂಗಾವಳಿ ನದಿಯ ಪಕ್ಕದಲ್ಲಿರುವಂಥ ಗ್ರಾಮಸ್ಥರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಆತಂಕ ಇದ್ದು, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡಿಂದ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿದೆ. ನಾನೀಗ ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಂತಹ ಜಾಗದಲ್ಲಿದ್ದೀನಿ. ಈ ಒಂದು ಜಾಗದಲ್ಲಿ ನಾವು ಗಮನಿಸಬಹುದು, ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ನಮ್ಮ ಕ್ಯಾಮ್ರಾಮನ್ಗೆ ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ತಿಳಿಸ್ತೀನಿ. ನಾವೀಗ ಏನು ಗಮನಿಸ್ತಾ ಇದ್ದೀವಿ, ಆ ಒಂದು ಗುಡ್ಡದ ಮಧ್ಯಭಾಗದಲ್ಲಿ ಕಿರಿದಾಗಿ ಮತ್ತೊಮ್ಮೆ ಗುಡ್ಡ ಕುಸಿತಿರುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವಂಥ ಆತಂಕ ಶುರುವಾಗಿದ್ದು, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ನೋಡಿ, ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಅಲ್ಲಿ ಆ ಒಂದು ಗುಡ್ಡ ನಾವು ಗಮನಿಸ್ತಾ ಇದ್ವಿ, ಆ ಗುಡ್ಡ ಮತ್ತೊಮ್ಮೆ ಕುಸಿಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾರಣ ಅಲ್ಲಿ ನೀರು ಕೂಡ ಸೋರ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಮತ್ತೊಮ್ಮೆ ಈ ಒಂದು ಗುಡ್ಡ ಕುಸಿಯುವಂಥ ಆತಂಕ ಎದುರಾಗಿದ್ದು, ಈ ಒಂದು ಗುಡ್ಡ ಕುಸಿಯುವಂಥ ಜಾಗದ ಪಕ್ಕದಲ್ಲಿ ಗಂಗಾವಳಿ ನದಿ ಇದೆ. ಗಂಗಾವಳಿ ನದಿಯ ಪಕ್ಕದಲ್ಲಿರುವಂಥ ಗ್ರಾಮಸ್ಥರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಆತಂಕ ಇದ್ದು, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡಿಂದ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡದಲ್ಲಿ ಸರಣಿ ಗುಡ್ಡ ಕುಸಿತ ಪ್ರಕರಣಗಳು ಇದೀಗ ಹೆಚ್ಚಾಗ್ತಾ ಇರುವಂಥದ್ದು. ಈ ಬೆನ್ನಲ್ಲೇ ಮತ್ತೊಂದು ಆತಂಕ ಕೂಡ ಎದುರಾಗ್ತಾ ಇದೆ. ಈಗಾಗಲೇ ಏನು ಗುಡ್ಡ ಕುಸಿತವಾಗಿತ್ತು, ಮತ್ತೆ ಗುಡ್ಡ ಕುಸಿತ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ತಜ್ಞರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸತೀಶ್ ಸೈಲ್ ಅವರು ಕೂಡ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಚಿಟ್ಚಾಟ್ ನಡೆಸಿದ್ದಾರೆ, ನೋಡ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಗಂಗಾವಳಿ ನದಿ ಪಕ್ಕದಲ್ಲಿದ್ದಂಥ ಗ್ರಾಮಸ್ಥರು ಅಲ್ಲಿ ಅವಾಂತರದಿಂದಾಗಿ ಗಾಯಾಳುಗಳಾಗಿ ಆಸ್ಪತ್ರೆಗೆ ಸೇರಿದರು. ಆಸ್ಪತ್ರೆಯಲ್ಲಿದ್ದಂಥ 14 ಮಂದಿ ಗಾಯಾಳುಗಳಿಗೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ. ನಿನ್ನೆ ಈ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಶಾಸಕ ಸತೀಶ್ ಸೈಲ್ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ವಿ. ಅವರು ಕೂಡ ಆ ಸುದ್ದಿಯನ್ನು ಗಮನಿಸಿದರು. ಅದಾದ ಬಳಿಕ ತಕ್ಷಣಕ್ಕೆ 1 ಲಕ್ಷ ಹಣವನ್ನು ನಾವು ನಮ್ಮ ಕೈಯಾರೆ ಕೊಡ್ತೀವಿ ಅಂತೇಳಿ ವೈಯಕ್ತಿಕ ಹಣವನ್ನು ಕೊಡೋದಾಗಿ ತಿಳಿಸಿದ್ರು. ಈಗ ನಮ್ಮೊಂದಿಗೆ ಶಾಸಕರಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಶಾಸಕರೇ, ನೆನ್ನೆ ಹೇಳಿದ್ರಿ ಆ ಮಾತಂತೆ ಈಗ ಅವರಿಗೆ 1 ಲಕ್ಷ ತಲುಪಿದೆಯಾ? ನಿನ್ನೆ ನಾವು ಉಳುವರೆ ಗ್ರಾಮದಲ್ಲಿ ಸುಮಾರು 14 ಮಂದಿ ಕುಮಟಾ ಹಾಸ್ಪಿಟ್ಲಲ್ಲಿ ಇದ್ದಾರಲ್ಲ, ಅವ್ರ ಸಲುವಾಗಿ ತಾವು ಸ್ವತಃ ಹಾಸ್ಪಿಟ್ಲಲ್ಲಿ ಹೋಗಿ ಅವರ ಒಂದು ವಿಚಾರವನ್ನು ಕೇಳಿದಾಗ ಅವರು ಭಾಳಷ್ಟು ನೊಂದು ಹೇಳಿದ್ದಾರೆ ಅಂತ ಹೇಳಿದ್ರಿ. ಅದಕ್ಕೆ ಇವತ್ತು ಟೋಟಲ್ 27 ಫ್ಯಾಮಿಲಿ ಅಂತ
ನಮ್ಮ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಪಾಂಡುರಂಗ ಆಸ್ಪತ್ರೆಯಲ್ಲಿ ಇರೋರ್ಗೇನು ಹೇಳ್ತೇನೆ, ಪಾಂಡುರಂಗೌಡರು ಹೇಳಿದ್ದಾರೆ. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ 5,000 ಪ್ರಕಾರ 1,35,000 ಈಗಾಗಲೇ ಇವ್ರಿಗೆ ತಲುಪಿಸಿದ್ದೇನೆ. ಇವರು ಇಲ್ಲಿಯ ಸ್ಥಳೀಯರು ಅಂದರೆ ಹಲಕ್ಕಿಗೌಡ ಸಮಾಜದವರು ದುರೀಣರು ಹೌದು. ನಮಗಂದ್ರೆ ಹೇಳಿದರೆ ಅದನ್ನು ಕರೆಕ್ಟಾಗಿ ಅವರ ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೇಳಿದ್ದೇನೆ. ಅದನ್ನು ಬಿಟ್ಟು ಮತ್ತೆ ಯಾವುದು ಬಟ್ಟೆ ಅಥವಾ ಏನಾದರೂ ಅವರಿಗೆ ಹೆಲ್ಪ್ ಬೇಕಾದಲ್ಲಿ ಅವರ ಹತ್ರ ಎಕ್ಸ್ಟ್ರಾ ಅಮೌಂಟನ್ನು ಸಹ ಇಟ್ಟಿದ್ದೇನೆ. ಅವರು ಅದಕ್ಕೆ ಅವರಿಗೆ ಸ್ಪಂದನೆ ಮಾಡಿ ಏನು ಬೇಕಾದನ್ನು ಅವರಿಗೆ ನಿರ್ವಹಣೆಗೆ ಏನೂ ತೊಂದರೆ ಆಗಿದೆ. ಈಗ 27 ಕುಟುಂಬಗಳಿಗೂ ಕೂಡ 5,000 ರೂಪಾಯಿ ತಕ್ಷಣಕ್ಕೆ ಅವರ 1,35,000 ಕೊಟ್ಟಿದ್ದೇವೆ. ಸರ್, ಈಗ ಆಸ್ಪತ್ರೆಯಲ್ಲಿ 14 ಮಂದಿಗೆ ನೆನ್ನೆ ಹೇಳಿದ್ರಲ್ಲ 1 ಲಕ್ಷ ರೂಪಾಯಿ ಅವರ ಬಟ್ಟೆಗೆ ವ್ಯವಸ್ಥೆಗೆ ಕೊಡ್ತೇನೆ ಅಂತ. ಅದೇ ಫ್ಯಾಮಿಲಿಯವ್ರದ್ದು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅರ್ಥ ಆಯ್ತಲ್ಲ. ಅದೇ ಫ್ಯಾಮಿಲಿಯವರು ಹಾಸ್ಪಿಟ್ಲ್ ಇಲ್ಲಿದ್ದವ್ರಿಗೂ ಆ ಹಣವನ್ನು ತಲುಪಿಸ್ತಾ ಇದ್ದಾರೆ. ಅಂದರೆ ಏನು ವ್ಯವಸ್ಥೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀರಿ ಸರ್ ಅವ್ರಿಗೆ? ಡಾಕ್ಟ್ರಿಗೂ ಎಲ್ಲ ಅಡ್ವೈಸ್ ಮಾಡಿದ್ದೇವೆ. ಅದನ್ನು ಬಿಟ್ಟು ಏನಾದರೂ ಔಷಧಕ್ಕೆ ಇರ್ಬೋದು ಅಥವಾ ತಿಂಡಿ ಏನಾದರೂ ಬ್ರೆಡ್ ಮಿಲ್ಕ್ ಇಂಥದ್ದೇನಾದರೂ ಬೇಕಾದರೆ ಅವರು ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏನೂ ತೊಂದರೆ ಅಥವಾ ಏನೂ ಕಡಿಮೆ ಆಗದಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ನಾವು ಬಡವರ ಪರವಾಗಿ ಯಾವಾಗಲೂ ಇದ್ದೇವೆ ಅಂತ ಹೇಳ್ತೇನೆ. ಎಸ್, ನೆನ್ನೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಆ ವರದಿಯ ಬಳಿಕ ಶಾಸಕರ ಗಮನಕ್ಕೆ ಬಂದಿತ್ತು. ಈಗ 14 ಜನ ಗಾಯಾಳುಗಳೇನಿದ್ದಾರೆ ಅವರ ಕುಟುಂಬಸ್ಥರಿಗೆ ಒಟ್ಟು 27 ಕುಟುಂಬ ಇದೆ. ಪ್ರತಿಯೊಂದು ಕುಟುಂಬದವ್ರಿಗೂ ಕೂಡ ಈಗ 5,5 ಸಾವಿರದಂತೆ ಎಲ್ಲವನ್ನ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಮ್ಮ ಹಿಂದೆ ಏನಿದ್ದಾರೆ ಅವರ ಕೈಗೆ ಹಣವನ್ನು ಕೊಡಿದ್ರೆ ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ಅಮೌಂಟನ್ನು ಕೂಡ ಅವ್ರ ಕೈಗೆ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲೂ ಕೂಡ ಅವ್ರಿಗೆ ಏನೇ ವ್ಯವಸ್ಥೆ ಆದರೂ ಕೂಡ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಶಾಸಕರು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನದಿ ನೀರಿಗೆ ಹಾರಿ ಹುಡುಗರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಉಕ್ಕಿ ಹರಿತಾ ಇರುವಂತಹ ನದಿಯಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ ಯುವಕರು. ಬಂಟ್ವಾಳದ ಪಾಣೆ ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸೇತುವೆಯಿಂದ ನೇತ್ರಾವತಿ ನದಿಗೆ ಹಾರುವ ಯುವಕರ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿರುವಂತದ್ದು. ದೃಶ್ಯದಲ್ಲಿ ಉಕ್ಕಿ ಹರಿಯುವ ನದಿ ನೀರಿನಲ್ಲಿ ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ ಯುವಕರು. ಮಂಗಳೂರು ಹೊರವಲಯದ ಪಾಣೆ ಅಲ್ಲಿ ಈ ಒಂದು ಘಟನೆ ಜರುಗಿದೆ. ನೇತ್ರಾವತಿ ನದಿಯಲ್ಲಿ ಯುವಕರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಎಷ್ಟೇ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತ ಕೂಡ ಹೇಳಿದ್ರೂ ಕೂಡ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಸಾವು ನೋವುಗಳು ಕೂಡ ಉಂಟಾಗಿದೆ. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಮಳೆ ಹಾನಿ ಪ್ರದೇಶಗಳಿಗೆ ಈಶ್ವರಪ್ಪ ಪುತ್ರ ಕೆಇ ಕಾಂತೇಶ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪುರಲೆ ಅಂಬೇಡ್ಕರ್ ಕಾಲೋನಿಯಲ್ಲಿ ಮಳೆಗೆ ಹಾನಿಯಾದ ಮನೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಇ ಕಾಂತೇಶ್ಗೆ ರಾಷ್ಟ್ರಭಕ್ತರ ಬಳಗದ ಪ್ರಮುಖರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹೆಚ್ಚು ಅಪಾಯವಿಲ್ಲದ ಅಂಬಲಿಗೋಳ ಜಲಾಶಯದಲ್ಲಿ ಜನರು ಮೀನನ್ನ